ಹಲೋ ನಮಸ್ತೆ. ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ಹಣ್ಣಿನಲ್ಲಿ ಸ್ಟೀಮ್ ಫುಡ್ಗಳು ಸುಮಾರು ಥರ ಮಾಡ್ಕೊಳ್ಬೋದು. ಅದನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಅಕ್ಕಿನ ಒಂದು 3 ಅವರ್ ನೆನೆಯಕ್ಕೆ ಹಾಕಿಟ್ಟಿದ್ದೆ. ಇಲ್ಲಿ ಇಡ್ಲಿ ಹಾಕೋ ಅಕ್ಕಿ ಇಲ್ಲಿ ಇದನ್ನು ನಾನು ಕಡುಬು ಥರ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಕೊಬ್ಬರಿ, 2 ಏಲಕ್ಕಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ಏಲಕ್ಕಿ ಮತ್ತು ಕೊಬ್ಬರಿ ಹಾಕಿದ್ರೆ ಒಳ್ಳೆ ಘಮ ಘಮ ಅಂತಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಗ್ಲಾಸ್ ನೀರಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ರುಬ್ಬಿರೋದು ಈ ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನಾನು ಚೆನ್ನಾಗಿ ಅದು ಕುದೀತಾ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಸ್ವಲ್ಪ ಇದು ಕಡುಬು ಥರ ಮಾಡೋದಕ್ಕೆ ಇದನ್ನು ಕ್ಲೀನಾಗಿ ನಾನು ಸ್ವಲ್ಪ ಅರ್ಧ ಭಾಗ ಬೆಂತಿರುತ್ತೆ. ಇದು ಪೂರ್ತಿಯಾಗಿ ಬೇಯಿಸೋದಿಲ್ಲ. ಇನ್ನೊಂದ್ಸಲಿ ಸ್ಟೀಮಲ್ಲಿ ನಾವು ಅದನ್ನು ಸ್ಟೀಮ್ ಮಾಡಬೇಕು. ಹಾಗಾಗಿ ಇದನ್ನೊಂದು ಅರ್ಧ ಭಾಗದಲ್ಲಿ ಬೇಯಿಸಿಟ್ಕೊಳ್ತೀನಿ. ಇಲ್ಲಿ ನಾನೊಂದು ಒಂದು ಕಪ್ಪಷ್ಟು ದೊಡ್ಡ ಕಪ್ಪಷ್ಟು ಹಲಸಿನ ಹಣ್ಣು ಹಾಕಿದ್ದೀನಿ. ಅದಕ್ಕೊಂಚೂರು ಕೊಬ್ಬರಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಒಳಗಡೆ ಹೂರಣ ಹಾಕೋಕ್ಕೆ ನಾನು ಮಾಡ್ಕೊಳ್ತೀನಿ. ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಷ್ಟು ಬೆಲ್ಲ ತಗೊಂಡು ಕರಗಿಸಿಟ್ಕೊಂಡಿದ್ದೀನಿ. ಶೋಧಿಸಿ ಇಟ್ಕೊಂಡು ಇಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ರುಬ್ಬಿರೋ ಹಲಸಿನ ಹಣ್ಣನ್ನು ಹಾಕಿ ಚೆನ್ನಾಗಿ ನಾನು ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಬೆಲ್ಲ ನಾನು ಮುಂಚೆನೇ ಕರಗಿಸಿಟ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾನು ಮಾಡಿಟ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಕಡೆ ನಾನು ಇಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಡ್ಲಿ ಹಿಟ್ಟಿಗೆ ನಾನು ಹಲಸಿನ ಹಣ್ಣನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಫ್ಲಫಿಯಾಗಿ ಬರುತ್ತೆ. ಮೇಲೊಂಚೂರು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಟೇಸ್ಟಿಗಷ್ಟೇ. ಈ ಇಡ್ಲಿ ಸ್ವಲ್ಪ ಸಿಹಿ ಇರುತ್ತೆ. ಇದಕ್ಕೆ ನಾನು 2 ಪ್ಲೇಟ್ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಲೇಟಿಗೆ ನಾನು ಕಡುಬನ್ನು ನಾನು ಇಟ್ಕೊಂಡು ಸ್ಟೀಮ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಹಿಟ್ಟು ಮಾಡ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ನಾದಿಟ್ಕೊಂಡು ಈ ಥರ ಸಣ್ಣ ಬಾಲ್ ಥರ ಮಾಡಿಟ್ಕೊಂಡಿದ್ದೀನಿ. ಕೈಗೊಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ತಟ್ಕೊಂಡು ಅದ್ರ ಮಧ್ಯದಲ್ಲಿ ಹೂರಣ ಹಾಕ್ಕೊಂಡು ಹಲಸಿನ ಹಣ್ಣಿನ ಹೂರಣ ಇನ್ನೊಂದು ಸಣ್ಣ ಬಾಲ್ನ ಇಟ್ಕೊಂಡು ಮೇಲ್ಗಡೆ ಕವರ್ ಮಾಡಿಕೊಂಡು ಇದನ್ನು ಒಂಥರ ಇಡ್ಲಿ ಥರ ನಾವಿಲ್ಲಿ ಕವರ್ ಮಾಡಿಕೊಂಡು ಅದೇ ಇಡ್ಲಿ ಪ್ಲೇಟಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಎಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಎಲೆ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ನಾನು ಇಡ್ಲಿ ಪ್ಲೇಟಲ್ಲೇ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೀಮ್ ಫುಡ್ಡು ನಮಗೆ ತುಂಬ ಒಳ್ಳೆಯದು, ಹೆಲ್ತಿಗೂ ತುಂಬ ಒಳ್ಳೆಯದು. ಅದರಲ್ಲೂ ನಾವು ಹಲಸಿನ ಹಣ್ಣಿಂದ ಮಿಕ್ಸ್ ಮಾಡೋದ್ರಿಂದ ಇದು ಸ್ವಲ್ಪ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ತಂದರೆ ಸಣ್ಣದೇನು ತರೋಕ್ಕಾಗಲ್ಲ, ಸ್ವಲ್ಪ ಸುಮಾರಾಗಿ ದೊಡ್ಡದಾಗೇ ಇರುತ್ತೆ. ಅದನ್ನು ನಾವು ಎಷ್ಟು ಅಂತ ತಿನ್ನೋದು, ಒಂದು ದಿನ ತಿಂದು ಸುಸ್ತಾಗ್ಬಿಡ್ತೀವಿ. ಆದರೆ ನಾವು ಈ ರೀತಿ ಸ್ಟೀಮ್ ಫುಡ್ಡಲ್ಲಿ ತಿಂದರೆ ನಮ್ಗೆ ತಿನ್ನೋದು ಗೊತ್ತಾಗಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಡ್ಲಿ ಮತ್ತು ಇಲ್ಲಿ ಕಡುಬು ಥರ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಇಡ್ಲಿ ಥರನೇ ಒಂದು 10 ಮಿನಿಟ್ಸ್ ನಾವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು. ಇದನ್ನು ನಾನು ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ. 2 ಪ್ಲೇಟ್ ಇಡ್ಲಿ, 2 ಪ್ಲೇಟ್ ಕಡುಬು. ಇದನ್ನು ನಾನು ಬೆಳಗಿನ ತಿಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 10 ನಿಮಿಷ ಕುಕ್ಕರಲ್ಲಿ ಬಾಯ್ಲ್ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನು ಅದೇ ಹಿಟ್ಟಿಗೆ ಸ್ವಲ್ಪ ನೀರಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೊಂಚೂರು ಟೇಸ್ಟಿಗೆ ಶುಗರು ಮತ್ತೊಂದು ಸ್ವಲ್ಪ ಹುಳಿ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಆಪಮ್ ಮಾಡ್ತಾಯಿದ್ದೀನಿ. ಇದು ಆಪಮ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ತೆಳುವಾಗಿ ಬರುತ್ತೆ. ಇದನ್ನು ನಾನು ನೀರಾಗಿ ಸ್ವಲ್ಪ ತೆಳು ಮಾಡಿಕೊಂಡು ಈ ರೀತಿ ನಾನು ಮಾಡಿಕೊಂಡ್ರೆ ಇದು ಆಪಮ್ ಆಗುತ್ತೆ. ಇದು ಹಲಸಿನ ಹಣ್ಣಿನ ಆಪಮ್ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಎಲ್ಲ ಏನು ಹಾಕೋದೇ ಬೇಡ, ಹಾಗೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಆಪಮ್ ತುಂಬ ತೆಳು ಇರೋದ್ರಿಂದ ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ನಾನು ತೆಂಗಿನ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನ ಹಾಲಲ್ಲಿ ಅದ್ದು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ.
ನೆಕ್ಸ್ಟ್ ನಾನು ಬಂದ್ಬಿಟ್ಟು ನಾನು ಇಲ್ಲಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಅದೇ ಇಡ್ಲಿ ಹಿಟ್ಟಲ್ಲೇ ನಾನು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ಕೆಳಗಡೆ ಒಂಚೂರು ಹಾಕಿ ಇದಕ್ಕೊಂದು 5 ನಿಮಿಷ ಒಂದು ಸೈಡು, ಇನ್ನೊಂದು 5 ನಿಮಿಷ ತಿರುಗಿಸಿ ಹಾಕಿ ಇನ್ನೊಂದು ಸೈಡಲ್ಲಿ ನಾವು 2 ಸೈಡು ಬಾಯ್ಲ್ ಮಾಡ್ಕೋಬೇಕು. ಇದೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲಿ ನಾನು ಇಡ್ಲಿ ಆಯಿತು, ಒಂದು 10 ನಿಮಿಷ ಆಯಿತು. ಇಡ್ಲಿ ಬಿಸಿ ಇದೆ, ಸ್ವಲ್ಪ ತಕ್ಷಣ ತೆಗಿಬಾರ್ದು. ಇಡ್ಲಿ ಸ್ವಲ್ಪ ಒಂದು 5 ನಿಮಿಷ ಆಗಬೇಕು, ತಣ್ಣಗಾಗಬೇಕು. ಆವಾಗಲೇ ಸ್ವಲ್ಪ ನೀಟಾಗಿ ಬರೋದು. ನಾನಿಲ್ಲಿ ಸ್ವಲ್ಪ ಒಂದು 5 ನಿಮಿಷ ಬಿಡ್ತೀನಿ. ನಾನು ಇಲ್ಲಿ ಪಡ್ಡು ನಾನು ತಿರುಗಿಸಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಡಬಲ್ ಸೈಡ್ ನಾವಿಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಇಲ್ಲಿ ನಾನು ಇವತ್ತು 4 ರೀತಿಯಾದ ನಾನು ಸ್ಟೀಮ್ ಫುಡ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಟಿಫನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದಕ್ಕೆ ಅನ್ನೋದಕ್ಕೋಸ್ಕರ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣಿತ್ತು, ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಇಡ್ಲಿ ತೆಗೆದೆ ನೋಡಿ, ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ಇಲ್ಲಿ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಪಡ್ಡನ್ನ ತಗೊಳ್ತಾ ಇದ್ದೀನಿ. ಇಲ್ಲಿನೂ ಇದು ಸ್ವಲ್ಪ ಇಡ್ಲಿ ಥರನೇ ಶೇಪಲ್ಲಿ ನಾನು ಮಾಡಿದ್ದೀನಿ. ಒಳಗಡೆ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇದು ಒಂಥರ ಡಿಫ್ರೆಂಟಾಗಿದೆ. ಸ್ಟೀಮ್ ಫುಡ್ಡೆಲ್ಲ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು, ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಆಪಮ್ಗೆ ನಾನು ಇಲ್ಲಿ ತೆಂಗಿನ ಹಾಲು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂಚೂರು ಶುಗರ್ ಹಾಕಿದ್ದೀನಿ. ಇಲ್ಲಿ ಆಪಮ್ ತುಂಬ ತೆಳು ಬಂದಿದೆ. ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಪಡ್ಡು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 4 ರೀತಿಯಾದ ಸ್ಟೀಮ್ ಫುಡ್ನ ನಾನು ಮಾಡ್ಕೊಳ್ತಾ ಇದ್ದೀನಿ, ಡಿಫ್ರೆಂಟಾಗಿ ಹಲಸಿನ ಹಣ್ಣಿಂದು ಫ್ಲೇವರಲ್ಲಿ. ಇಲ್ಲಿ ನೋಡಿ ನಾನು ಪಡ್ಡು ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಸ್ವೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.